ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ನಗರದ ಮೀನಾಕ್ಷಿ ವೃತ್ತದಲ್ಲಿರುವ ನರ ಮನೋರೋಗ ದುಶ್ಚಟ ಲೈಂಗಿಕ ಸಮಸ್ಯೆಗಳ ನಿವಾರಣಾ ಕೇಂದ್ರ ಮನೋಲಯ ಆಸ್ಪತ್ರೆಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಬಿಎಲ್ಡಿಎ ಆಸ್ಪತ್ರೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ 50ಕ್ಕೂ ಅಧಿಕ ಜನರು ರಕ್ತದಾನ ಮಾಡಿದರು. ಮನೋಲಯ ಆಸ್ಪತ್ರೆಯು ನಡೆದು ಬಂದ ಹಾದಿಯ ವಿಡಿಯೋ ತುಣುಕನ್ನು ಪ್ರದರ್ಶಿಸಲಾಯಿತು. ಇದೇ ವೇಳೆ ಗ್ರಾಮೀಣ ಜನರಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸುತ್ತಿರುವ ರೋಟರಿ ಕ್ಲಬ್ ಅಧ್ಯಕ್ಷರು ತಂಗಾ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ವಿಶಾಲ್ ತಂಗಾರ್ ಅವರನ್ನು ಸನ್ಮಾನಿಸಲಾಯಿತು. ನಮಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಹೆಸರನ್ನ ದೊಡ್ಡಪ್ಪಾಜಿ ಅವರು ಇದ್ರು. ನಮ್ಮ ಮನೋಲಯ ಹೆಸರನ್ನ ಅಪ್ಪ ಅವರು ಕೇಳಿದಾಗ ಅಪ್ಪ ಅವರು ಮನೋಲಯ ಅಂತ ಆಯ್ತು. ಸೊ ಅವರು 2017 ಸೆಪ್ಟೆಂಬರ್ 21 ಸೆಪ್ಟೆಂಬರ್ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಬೆಂಗಳೂರಿಗೆ ಬಂದಾಗ ಅಪ್ಪ ಅವ್ರಿಗೆ ಕೇಳಿದಾಗ ಅಪ್ಪ ಅವರು ಸುಮಾರು ವಿಚಾರ ಮಾಡಿ ಮನೋಲಯ ಇಡು ಅಂತ ಹೇಳಿದ್ರು. ಸೊ ಇದು ಈ ಮನೋಲಯ ಅಂತ ಹೆಸರಿಟ್ಟಾಗ ನಾನು ಸುಮಾರು ರೇಡಿಯೋ ಕಾರ್ಯಕ್ರಮಗಳು, ಟಿವಿ ಕಾರ್ಯಕ್ರಮಗಳೆಲ್ಲ ಕೊಟ್ಟಾಗಲೆಲ್ಲನೂ ಕೂಡ ಕೇಳ್ತಾ ಇತ್ತು, ಏನು ನಿಮ್ಮ ಹೆಸರು ಮನೋವಿಜಯ್ ಐತೆ, ನಿಮ್ಮ ಬ್ರಾಂಚ್ ಮನೋರೋಗ ಶಾಸ್ತ್ರ ಐತೆ, ನಿಮ್ಮದು ಮನೋಲಯ ಐತೆ, ಹೆಂಗಿತ್ತು ಅಂತೆಲ್ಲ ಕೇಳ್ತಾ ಇದ್ರು. ನಾನು ಅದೇ ಹೇಳಿದೆ, ನನ್ನ ಹೆಸರು ನಮ್ಮ ದೊಡ್ಡ ಸ್ವಾಮೀಜಿ ಅವರು ಕೂರಿದ್ರು, ನನ್ನ ಮನೋಲಯ ಹೆಸರು ನಮ್ಮ ಸದ್ಯದ ಅಪ್ಪೋಜಿ ಅವರು. ಸೊ ಇದು ನಾನು ಮನೋವಿಜಯ್ ಅಂತ ಮನೋರೋಗ ಶಾಸ್ತ್ರ ಮಾಡಿದ್ದಲ್ಲ, ಅದು ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಥರ ಎಲ್ಲ ಆಗಿರೋದು ಅಂತ ನಾನು 2017 ನಾನು ಬಿಜಾಪುರಕ್ಕೆ ಬಂದಾಗ ನನ್ನ ಈ ಮನೋರೋಗ ಶಾಸ್ತ್ರದ ಬಗೆಗಿನ ಅರಿವು ನಮ್ಮ ಬಿಜಾಪುರದ ಸುತ್ತಮುತ್ತಲಿನಲ್ಲಿ ಬಹಳ ಹಂತವಾಗಿ ಕಡಿಮೆ ಆಗಿತ್ತು. ಅಪ್ಪಾಜಿಯವ್ರ ಜೊತೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಅಪ್ಪಾಜಿಯವರು ಹೇಳ್ತಾ ಇದ್ರು, ನಾವು ಅದನ್ನು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ನೀನು ಅಲ್ಲೇ ಕುಂತಿ ಬೆಂಗಳೂರಿನಾಗ ಮತ್ತಾಯ್ತು ನಮ್ಮ ಅಪ್ಪ ನಮ್ಮ ಊರಾಗಿದ್ದಲ್ಲಿ ಹಂಗೆ ಅನ್ನಕತ್ತಿ ಅಂತ, ಯು ಶುಡ್ ಚೇಂಜ್ ಫಸ್ಟ್, ನೀನು ಮೊದಲು ಬದಲಾಗಬೇಕು, ಜನ ಬದಲಾಗ್ತಾರ ಅಂತ ಹೇಳಿದ್ರು. ಅಪ್ಪ ಅವ್ರು ಏನು ಅದನ್ನು ಹೇಳಿದ್ರು, ನಾವು ಐ ಟುಕ್ ಇಟ್ ವೆರಿ ಸೀರಿಯಸ್ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅದ್ರ ಮೇಲೆ ನಾನು ಕಾರ್ಯ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಅಪ್ಪಾಜಿಯವರ ಮಾರ್ಗದರ್ಶನದಂತೆ ನಾವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಆ ಅಪ್ಪಾಜಿಯವರ ಆಶೀರ್ವಾದದಿಂದ ಅಪ್ಪಾಜಿಯವರು ಏನು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಆ ಥರ ಮಾಡ್ತಾನೆ ಬಂದ್ವಿ. ನಾವು ಸದ್ಯ ಹಂತಕ್ಕೆ ಈ ಹಂತಕ್ಕೆ ರೀಚ್ ಆಗಿದೆ. ಸೊ ನಾವು ಕೊನೆಯ 2 ವರ್ಷಗಳ ಮೇಲ್ಪಟ್ಟು ನಮ್ಮದೇ ಒಂದು ಮನೋಲಯ ವಾಹನ ಅಂತ ಮಾಡಿದ್ವಿ. ಮನೋಲಯ ವೇಗದೂತ ಅಂತ ಮನೋಲಯ ಎಕ್ಸ್ಪ್ರೆಸ್ ಅಂತ ಮಾಡಿದ್ವಿ. ಎಲ್ಲ ಹಳ್ಳಿಗಳಿಗೆ ಮಾನಸಿಕ ಆರೋಗ್ಯದ ಅರಿವಿನ ಬಗ್ಗೆ, ದುಶ್ಚಟಗಳ ಅರಿವಿನ ಬಗ್ಗೆ ನಾವು ನನ್ನ ಕೌನ್ಸಿಲರ್ಸು, ನನ್ನ ಮನೋಲಯ ಮಕ್ಕಳೆಲ್ಲ ಹೋಗ್ತಾರೆ. ಅದರಲ್ಲಿ ಸುಮಾರು ಕೆರವನ್ ಥರ ಮಾಡಿದ್ದೀವಿ ಅದನ್ನು. ಸೊ ಅದಕ್ಕೆ ಅವರು ಅದರಲ್ಲೇ ಇರ್ತಾರೆ, ಅವ್ರ ಗ್ಯಾಸ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಸೊ ಅವರು ಹಳ್ಳಿಗಳಲ್ಲಿ ಅಲ್ಲೇ ಮಸ್ತಿ ಮಾಡಿ ಜನರನ್ನು ಕೂಡಿಸಿ ಅದೇ ಒಂದು ರೌಂಡ್ ಊರೆಲ್ಲ ಅಡ್ಡಾಡಿ ಹಿರಿಯರನ್ನ ಸಂಪರ್ಕ ಮಾಡಿ, ಸೊ ಅವರಿಗೆಲ್ಲನೂ ಮನದಟ್ಟು ಮಾಡುವಂಗೆ ಮಾಡಿ ಸುಮಾರು ಕೊನೆಯ 2 ವರ್ಷಗಳಲ್ಲಿ 270 ಹಳ್ಳಿಗಳಿಗಿಂತ ಮೇಲ್ಪಟ್ಟು ಹಳ್ಳಿಗಳನ್ನು ನಾವು ಉಳಿದುಕೊಂಡಿದ್ದೇವೆ. ಈ ಥರ ಹಳ್ಳಿಗಳಿಗೆ ಸುಮಾರು 150ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದಲ್ಲದೆ ನಾವು ಮನೋಲಯ ವತಿಯಿಂದ ಸುಮಾರು 25ರಿಂದ 36 ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಮಕ್ಕಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಬೆಳವಣಿಗೆ. ಲಾಸ್ಟ್ ಮೇಯಲ್ಲಿ ನಾನು ಒಂದು ಟಿವಿ ಪ್ರೋಗ್ರಾಮ್ ನಮ್ಮ ದೂರದರ್ಶನ ಚಂದ್ರದಲ್ಲಿ ಕೂಡ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ರೇಡಿಯೋ ಕಾರ್ಯಕ್ರಮಗಳನ್ನು ಸುಮಾರು ಕೂಡ ನಾವು ಕೊಟ್ಟಿದ್ವಿ. ಈ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮಾನ್ಯತೆ ವಹಿಸಿದಂಥ ಪರಮಪೂಜ್ಯ ಶ್ರೀಮತಿ ನಿರಂಜನ ಪ್ರಣವಸ್ವರೂಪಿ ಗುರು ಸಂಜನ ಬಸವ ಮಹಾಸ್ವಾಮಿಗಳ ಪಾದಚಿಹ್ನೆ ಮಾಡಿದರು. ಮತ್ತು ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಯಾವತ್ತು ತಜ್ಞರಲ್ಲಿಯೂ ಹಾಗೂ ಇಲ್ಲಿ ಭಾಗವಹಿಸಿದಂಥ ಯಾವತ್ತು ಶಿಬಿರಾರ್ಥಿಗಳಲ್ಲಿ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿಯವರಲ್ಲೂ ಶರಣಾರ್ಥಿ. ಇದು ಡಾಕ್ಟ್ರು ಪ್ರಸ್ತಾವನೆ ಮಾಡುವಾಗ ಮನೋಲಯ ಆಗ್ತಂತು ಮನೋವಿಜಯ ಆಗ್ತಂತಂದು ಅವ್ರು ಹೇಳಿದ್ದಾರೆ. ಏನಪ್ಪ ನನ್ನ ಒಂದು ಅನಿಸಿಕೆಯನ್ನ ನಾನು ಅನ್ಕೊಳ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.